ಸಂಸದರು ಎಸ್ ಅಂದರೆ ಸಚಿವರು ನೋನು. ನಮಗೆ ಗೊತ್ತಿದೆ ಬಿಡಿ ಸ್ವಾಮಿ, ನೀವ್ಯಾಕೆ ತಲೆ ಕೆಡಿಸ್ಕೊಳ್ತೀರಿ ಅಂತಿದ್ದಾರೆ. ಎಂಪಿ ಮಿನಿಸ್ಟರ್ ಮುಸುಕಿನ ಗುದ್ದಾಟದಲ್ಲಿ ಆ ಕೆಲಸ ಶುರುವಾಗೋ ಲಕ್ಷಣನೇ ಕಾಣ್ತಾ ಇಲ್ಲ. ಇಲ್ಲಿನ ಜನ ಸಾಕಪ್ಪ ಸಾಕು ಅನ್ನೋ ಹಾಗಾಗಿದೆ. ಇಷ್ಟಕ್ಕೂ ಯಾವ ಕೆಲಸ ಅದು, ಏನಿದ್ರ ಕತೆ ಅಂತೀರಾ? ಡೀಟೇಲ್ಸ್ ಎಲ್ಲಿದೆ? ನೀವಿಲ್ಲಿ ನೋಡ್ತಿರೋದು ಜವಳಿನಗರಿ ದಾವಣಗೆರೆಯ ಹೃದಯ ಭಾಗ, ಗಾಂಧಿ ಸರ್ಕಲ್, ಅಶೋಕ ಟಾಕೀಸ್ ರಸ್ತೆ. ಇಲ್ಲೊಂದು ರೈಲ್ವೆ ಗೇಟ್ ಇದೆ. ರೈಲ್ವೆ ಗೇಟ್ ಇದೆ ಅಂದಮೇಲೆ ಇಲ್ಲಿ ರೈಲು ಬರೋದಂತೂ ಗ್ಯಾರಂಟಿ. ರೈಲು ಬಂದಾಗ ಉಂಟಾಗೋ ಟ್ರಾಫಿಕ್ ಜಾಮ್ ತಪ್ಪಿಸೋಕೆ ಇಲ್ಲೊಂದು ಸೇತುವೆ ಬರುತ್ತೆ ಅಂತ 3 ದಶಕದಿಂದ ಎಲ್ಲರೂ ರೈಲು ಬಿಟ್ಟಿದ್ದೇ ಹೊರತು ಸೇತುವೆ ಮಾತ್ರ ನಿರ್ಮಾಣ ಆಗಲೇ ಇಲ್ಲ. ತಾಲೂಕು ಕೇಂದ್ರವಾಗಿದ್ದ ದಾವಣಗೆರೆ ಜಿಲ್ಲಾ ಕೇಂದ್ರವಾದ ಮೇಲಂತೂ ಜನಸಂಖ್ಯೆ ಹಾಗೂ ವಾಹನ ಸಂಖ್ಯೆ ಗಣನೀಯವಾಗಿ ಹೆಚ್ಚಾಗಿದೆ. ಹಾಗಾಗಿ ಇಲ್ಲೊಂದು ಮೇಲ್ಸೇತುವೆ ನಿರ್ಮಾಣವಾಗಬೇಕು ಅನ್ನೋ ಕೂಗು ಹೆಚ್ಚಾಗ್ತಾನೆ ಇದೆ. ಇದೀಗ ಈ ಸೇತುವೆ ಗಲಾಟೆ ರಾಜಕೀಯ ತಿರುವು ಪಡೆದುಕೊಳ್ತಿದೆ. ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷಗಳು ಸೇತುವೆ ನಿರ್ಮಾಣವಾಗಬೇಕು ಅಂತ ನಿರಂತರವಾಗಿ ಹೋರಾಟ ಮಾಡುತ್ತಲೇ ಇವೆ. ಕೇಂದ್ರ ಸರ್ಕಾರ ಸೇತುವೆ ನಿರ್ಮಾಣಕ್ಕೆ 3 ಕೋಟಿ ಮಂಜೂರು ಮಾಡಿದೆ. ಆದರೆ ಸೇತುವೆ ನಿರ್ಮಾಣ ಮಾಡುವ ಜಾಗದಲ್ಲಿ ಪ್ರತಿಷ್ಠಿತ ವ್ಯಕ್ತಿಗಳ ಆಸ್ತಿ ಇರೋದ್ರಿಂದ ಈ ಕೆಲಸಕ್ಕೆ ಅಡ್ಡಿಯುಂಟು ಮಾಡ್ತಿದ್ದಾರೆ ಅಂತ ಹೇಳಲಾಗ್ತಿದೆ. ಇದರ ನಡುವೆ ಈ ಭಾಗದ ವ್ಯಾಪಾರಿಗಳು ಸೇತುವೆ ಬೇಡ ಅಂತ ಹೊಸ ರಾಗ ಹಾಡ್ತಿದ್ದಾರೆ. ಎಂಟ್ರಿಯಲ್ಲಿಂದ ನಮಗೆ ಬರ್ತಾ ಇರೋದು ನೀರುಳ್ಳಿ ಮಾರ್ಕೆಟಿಂದ RMC ಲಿಂಕ್ ರೋಡಿಗೆ ಬಂದ್ಬಿಟ್ಟು RMC ಲಿಂಕ್ ರೋಡಿಂದ ಮಾರ್ಕೆಟಿಗೆ ಬರ್ತವೆ ವೆಹಿಕಲ್ಗಳು. ಸೊ ಈ ಫ್ಲೈಓವರ್ ಬಂದ್ಬಿಟ್ಟು ಅಲ್ಲಿ ಇಳಿಸಿದಾಗ ಏನಾಗುತ್ತೆ, RMC ಲಿಂಕ್ ರೋಡ್ ಬ್ಲಾಕ್ ಆಗುತ್ತೆ, HM ರೋಡು ಸಹ ಬ್ಲಾಕ್ ಆಗುತ್ತೆ. ನಮ್ಮ ಅನಾನುಕೂಲತೆಗಳನ್ನು ಅವರಲ್ಲಿ ಹೇಳ್ತೀವಿ. ಇವರು ಸಚಿವರಾದವರು ಇದ್ರ ಬಗ್ಗೆ ಹೆಚ್ಚಿನ ಕಾಳಜಿ ತಗೊಂಡು ಇದನ್ನು ಯಾವ ರೀತಿಯಲ್ಲಿ ಮಾಡಿದರೆ ಸಾರ್ವಜನಿಕರಿಗೂ ತೊಂದರೆ ಇಲ್ಲ ಹಾಗೂ ವ್ಯಾಪಾರಸ್ಥರಿಗೂ ತೊಂದರೆ ಆಗದೇ ರೀತಿಯಲ್ಲಿ ಇದನ್ನು ಬಗೆಹರಿಸಬೇಕಾಗಿ ನಾವು ಎಲ್ಲ ವ್ಯಾಪಾರಸ್ಥರು ಕೇಳ್ಕೊಳ್ತಾ ಇದ್ದೀವಿ. ಇನ್ನು ಸೇತುವೆ ನಿರ್ಮಾಣ ಪ್ರಭಾವಿ ರಾಜಕಾರಣಿಗಳ ಪ್ರತಿಷ್ಠೆಯ ಪ್ರಶ್ನೆಯಾಗ್ಬಿಟ್ಟಿದೆ. ದಾವಣಗೆರೆ ಸಂಸದ GM ಸಿದ್ದೇಶ್ವರ್ ಸೇತುವೆ ನಿರ್ಮಾಣಕ್ಕೆ ಒತ್ತಾಯಿಸಿದ್ದಾರೆ. ಆದರೆ ಉಸ್ತುವಾರಿ ಸಚಿವ SS ಮಲ್ಲಿಕಾರ್ಜುನ್ ಅದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದು, ದಾವಣಗೆರೆಗೆ ಏನು ಬೇಡ ಅನ್ನೋದು ನಮಗೆ ಗೊತ್ತಿದೆ ಅಂತ ಹೇಳ್ತಿದ್ದಾರೆ ಅನ್ನೋ ಮಾತು ಕೇಳಿ ಬರ್ತಿದೆ. ಹಾಗಾಗಿ ಸಚಿವ ಸಂಸದರ ನಡುವೆ ಮುಸುಕಿನ ಗುದ್ದಾಟದಲ್ಲಿ ಸೇತುವೆ ಕೆಲಸ ಆರಂಭ ಆಗದೆ ನಿಂತು ಹೋಗಿದೆ. ಇಬ್ಬರ ಜಗಳದಲ್ಲಿ ಅಧಿಕಾರಿಗಳು ಹೈರಾಣಾಗುತ್ತಿದ್ದು, ಸೇತುವೆ ನಿರ್ಮಾಣಕ್ಕೆ ಟೆಕ್ನಿಕಲ್ ಸಮಸ್ಯೆಗಳ ನೆಪ ಒಡ್ಡುತ್ತಿದ್ದಾರೆ. ಅಶೋಕ ಗೇಟಿದ್ದು ಮೊನ್ನೆನೂ ಕೂಡ ನಾನು ಅವ್ರದ್ದು ಮುಷ್ಕರ ಆದಮೇಲೆ ಮೀಟಿಂಗ್ ಕರೆದ್ವಿ. ಬಟ್ ಅವರು ರೈಲ್ವೆ ಇಲಾಖೆಯವರು ಬಂದಿರಲಿಲ್ಲ. ಸೊ PWDನವ್ರು ಇಂಜಿನಿಯರ್ ಕರೆಸಿ ಹೇಳಿದ್ವಿ. ಅದು ಟೆಕ್ನಿಕಲಿ ಐ ಥಿಂಕ್ ಸಮ್ ಇಶ್ಯೂಸ್ ಆರ್ ದೇರ್. ಟೆಕ್ನಿಕಲಿ ಸ್ವಲ್ಪ ಇಶ್ಯೂಸ್ ಇದೆ. ಅದನ್ನು ಅವ್ರ ಜೊತೆಯಲ್ಲಿ ಕೂತ್ಕೊಂಡು ಬಹುಶಃ ಮಾತಾಡಿದ ಮೇಲೆ ಪ್ರಾಬ್ಲಿ 1 or 2 ಸಿಟ್ಟಿಂಗ್ಸಲ್ಲಿ ವಿ ಕ್ಯಾನ್ ಕಮ್ ಔಟ್ ವಿತ್ ಎ ಕ್ಲಿಯರ್ ಪಿಕ್ಚರ್ ಏನು ಮಾಡ್ಬೋದು ಅಂತ. ಒಟ್ಟಾರೆ ರೈಲ್ವೆ ಇಲಾಖೆ ಅನುಮತಿ ನೀಡದೆ ಕೇಂದ್ರ ಸರ್ಕಾರ ಹಣ ಕೂಡ ಕೊಟ್ಟಿದೆ. ಆದರೆ ಲೋಕಲ್ ರಾಜ್ಯಕ್ಕೆ ಹೊಡೆತಕ್ಕೆ ಸಿಲುಕಿ ಸೇತುವೆ ಅನ್ನೋದು ಬಗೆಹರದ ಯಕ್ಷ ಪ್ರಶ್ನೆ ಆಗಿಬಿಟ್ಟಿದೆ. ಇಷ್ಟು ವರ್ಷ ನೀವುಗಳು ರೈಲು ಬಿಟ್ಟಿದ್ದು ಸಾಕು, ಇನ್ನಾದರೂ ಈ ರೈಲ್ವೆ ಗೇಟ್ ಮೇಲೊಂದು ಸೇತುವೆ ನಿರ್ಮಾಣ ಮಾಡಿಕೊಡಿ ಸ್ವಾಮಿ, ಟ್ರಾಫಿಕ್ ಜಾಮ್ನಿಂದ ಮುಕ್ತಿ ಪಡ್ತೀವಿ ಅಂತ ದಾವಣಗೆರೆ ಜನರು ಅಳಲು ತೋಡಿಕೊಳ್ತಿದ್ದಾರೆ. ಬಸವರಾಜ್ ದೊಡ್ಮನಿ, TV9 ದಾವಣಗೆರೆ.